ಕಲೆಯ ಮೂಲಕ ಸಮಾಜದ ಜಾಗೃತಿ ಮೂಡಿಸಿದ ಮಹಾನ್ ಚೇತನ ಕೆ.ಟಿ. ಶಿವಪ್ರಸಾದ್ಗೆ ಅಂತಿಮ ನಮನ. ಸಾವಿರಾರು ಜನರಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ರೈತ, ದಲಿತ ಮತ್ತು ಪ್ರಗತಿಪರ ಚಳವಳಿಯ ಧ್ವನಿಯಾಗಿದ್ದ ಅಪರೂಪದ ಕಲಾವಿದ. ಹಾಸನದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ, ಪ್ರಗತಿಪರ ಚಿಂತಕ, ಲೇಖಕ ಹಾಗೂ ರೈತ ದಲಿತ ಚಳವಳಿಗಳೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿದ್ದ ಕೆ.ಟಿ. ಶಿವಪ್ರಸಾದ್ 78 ವರ್ಷ ಅವರ ನಿಧನಕ್ಕೆ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಗಣ್ಯರು, ಕಲಾವಿದರು, ರೈತ ಸಂಘದ ಮುಖಂಡರು ಹಾಗೂ ಸಾರ್ವಜನಿಕರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಿಡ್ನಿ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಶಿವಪ್ರಸಾದ್ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಅವರು ಕೊನೆಯುಸಿರೆಳೆದರು. ಬುಧವಾರ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿದ್ದು, ಸಾವಿರಾರು ಜನರು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಬಿಟ್ಟಗೋಡನಹಳ್ಳಿ ಶಾಂತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಿತು. ಈ ವೇಳೆ ಮಡಿದ ಕೆ.ಟಿ. ಶಿವಪ್ರಸಾದ್ ಅವರ ಸಹೋದರರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಈ ವೇಳೆ ಓ ನನ್ನ ಚೇತನ ಹಾಗೂ ಅನಿಕೇತನ ಹಾಡು ಹೋರಾಟಗಾರರಿಂದ ಕೇಳಿಬಂದಿತು. ಅಂತಿಮ ದರ್ಶನಕ್ಕೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್.ಪಿ. ಸ್ವರೂಪ್, ಅಪರ ಜಿಲ್ಲಾಧಿಕಾರಿ ಜಗದೀಶ್, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜೆ.ಎಲ್. ಮುದ್ದೇಗೌಡ, ಬುಕ್ಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್, ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ರೈತ ಸಂಘದ ಪದಾಧಿಕಾರಿಗಳು, ಸಾಹಿತ್ಯ, ಕಲಾ ಹಾಗೂ ಸಾಮಾಜಿಕ ಸಂಘಟನೆಗಳ ಪ್ರತಿನಿಧಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ಕನಸಿನ ಆರ್ಟ್ ಗ್ಯಾಲರಿ ನಿರ್ಮಾಣ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಅಂತಾರಾಷ್ಟ್ರೀಯ ಕಲಾವಿದ ಕೆ.ಟಿ. ಶಿವಪ್ರಸಾದ್ ಉತ್ತಮ ವ್ಯಕ್ತಿತ್ವವುಳ್ಳವರು. ಅವರು ಇತರ ಕಲಾವಿದರಿಗೆ ಮಾದರಿ. ಅವರ ಬಹುದಿನ ಕನಸಿನ ಆರ್ಟ್ ಗ್ಯಾಲರಿಯನ್ನು ಹಾಸನದಲ್ಲಿ ಮಾಡುವ ಉದ್ದೇಶ ಹೊಂದಿದ್ದರು. ಅವರ ಕನಸನ್ನು ನನಸು ಮಾಡಲು ಮುಂದಾಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಇಂದು ನಮ್ಮ ಕಣ್ಣ ಮುಂದೆ ಇಲ್ಲದಿದ್ದರೂ ಅವರ ಕಲೆ ಶಾಶ್ವತವಾಗಿ ಉಳಿದಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ಕರುಣಿಸಲಿ ಎಂದು ತಿಳಿಸಿದರು. ಸಮಾಜಕ್ಕೆ ತುಂಬಲಾರದ ನಷ್ಟ. ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಕೆ.ಟಿ. ಶಿವಪ್ರಸಾದ್ ಅವರ ನಿಧನದಿಂದ ಕಲೆ, ಸಾಹಿತ್ಯ ಹಾಗೂ ಸಮಾಜ ಸೇವೆಯ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದೆ. ಅವರು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ತಮ್ಮ ಕಲೆಯ ಮೂಲಕ ಹೆಸರು ಮಾಡಿದ್ದರು. ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಚಿತ್ರಗಳಲ್ಲಿ ಮೂಡಿಸಿದ ಅಪರೂಪದ ಕಲಾವಿದರಾಗಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಎಂದು ಸಂತಾಪ ಸೂಚಿಸಿದರು. ಕಲೆ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆ. ಅಪರ ಜಿಲ್ಲಾಧಿಕಾರಿ ಜಗದೀಶ್ ಮಾತನಾಡಿ, ಶಿವಪ್ರಸಾದ್ ಅವರು ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದು, ಚಿತ್ರಕಲೆ, ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಅವರು ತಮ್ಮ ಕಲೆಯ ಮೂಲಕ ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿತ್ವವಾಗಿ ಉಳಿದಿದ್ದಾರೆ. ಅವರ ಅಗಲಿಕೆ ರಾಜ್ಯದ ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಹೇಳಿದರು. ಬಡವರ ನೋವಿಗೆ ಸ್ಪಂದಿಸಿದ್ದ ಮಾನವತಾವಾದಿ. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜೆ.ಎಲ್. ಮುದ್ದೇಗೌಡ ಮಾತನಾಡಿ, ಶಿವಪ್ರಸಾದ್ ಅವರ ಜೀವನ ಯುವಜನತೆಗೆ ಸ್ಫೂರ್ತಿದಾಯಕವಾಗಿದೆ. ಬಡವರು, ಶೋಷಿತರು ಮತ್ತು ಸಂಕಷ್ಟದಲ್ಲಿರುವವರ ಪರ ಸದಾ ನಿಂತ ವ್ಯಕ್ತಿಯಾಗಿದ್ದರು. ಸಮಾಜದ ಏಳಿಗೆಗಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿದ ಅವರನ್ನು ಕಳೆದುಕೊಂಡಿರುವುದು ತುಂಬಲಾರದ ನಷ್ಟ ಎಂದು ಹೇಳಿದರು. ಕಲೆಗೆ ಬದುಕನ್ನೇ ಅರ್ಪಿಸಿದ ಬಂಡಾಯದ ವ್ಯಕ್ತಿತ್ವ. ಭಾನು ಮುಸ್ತಾಕ್. ಬುಕ್ಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಮಾತನಾಡಿ, ಶಿವಪ್ರಸಾದ್ ಅವರ ಬಗ್ಗೆ ಮಾತನಾಡಲು ಒಂದು ದಿನವೂ ಸಾಕಾಗುವುದಿಲ್ಲ. ಅವರು ಮೂಲತಃ ಬಂಡಾಯ ಮನೋಭಾವದ ಕಲಾವಿದರಾಗಿದ್ದು, ತಮ್ಮ ಬದುಕಿನ ಸಂಪೂರ್ಣ ಅವಧಿಯನ್ನು ಕಲೆ ಮತ್ತು ಸಾಮಾಜಿಕ ಬದ್ಧತೆಗೆ ಮೀಸಲಿಟ್ಟಿದ್ದರು. ಬಡವರು ಮತ್ತು ಶೋಷಿತರ ಪರ ಅವರ ಹೋರಾಟವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಾನವೀಯ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಅವರು ಸಮಾಜಕ್ಕೆ ಅಪರೂಪದ ಆದರ್ಶವಾಗಿದ್ದಾರೆ ಎಂದು ಹೇಳಿದರು. ರೈತ ಚಳವಳಿಯ ಮುಂಚೂಣಿಯ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಶಿವಪ್ರಸಾದ್ ಕೇವಲ ಖ್ಯಾತ ಕಲಾವಿದರಲ್ಲ, ರೈತ ಚಳವಳಿಯ ಪ್ರಬಲ ಹೋರಾಟಗಾರರಾಗಿದ್ದರು. ಉದ್ಯಮಿಗಳ ಕುಟುಂಬದಲ್ಲಿ ಹುಟ್ಟಿದ್ದರೂ ರೈತರ ನೋವಿಗೆ ಸ್ಪಂದಿಸಿ ರೈತ ಚಳವಳಿಗೆ ಧುಮುಕಿದ ಅಪರೂಪದ ವ್ಯಕ್ತಿಯಾಗಿದ್ದರು. ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ, ಪೂರ್ಣಚಂದ್ರ ತೇಜಸ್ವಿ, ಸುಂದರೇಶ್ ಸೇರಿದಂತೆ ಅನೇಕ ಪ್ರಗತಿಪರ ಚಿಂತಕರೊಂದಿಗೆ ಸೇರಿ 1980ರ ದಶಕದಲ್ಲಿ ರೈತ ಚಳವಳಿಯನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಜಪ್ತಿ ಮರುಜಪ್ತಿ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ರೈತರ ಹಕ್ಕುಗಳಿಗಾಗಿ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೆಸಿದ್ದರು. ನಮ್ಮ
ಅತ್ಯಂತ ಸರಳ ಅತ್ಯಂತ ಎಲ್ಲ ತಂದಿದ್ದಾರೆ ಅವರಿಗೆ ಅವರು ದೃಷ್ಟಿಗಳು ತಾವು ಇವರ ದೇಶದ ಕಲಾವಿದರಾಗಿ ಪ್ರಗತಿಪರ ಸಮಾಜವಾಗಿ ರೈತರವಾಗಿ ಚಳುವಳಿ ಹೋರಾಟಗಾರರು ಇಲ್ಲಿಗೆ ನಮಗೆ ಪ್ರಶಸ್ತಿ ರಾಜಕಾರರು ಅವರ ವೇದಿಕೆಗೆ ಕುಟುಂಬಕ್ಕೆ ನಾವು ಸಾಮಾನ್ಯವಾಗಿದ್ದರೆ ಆ ಒಂದು ನಿಜವಾದ ಮತ್ತು ರೈತರ ಆಸಕ್ತಿ ಭಗವಂತ ಅವರ ಇವತ್ತಿನ ಕಾರ್ಯ ಅಂದರೆ ಎಷ್ಟೋ ಸಮಾಜಕ್ಕೆ ಅನೇಕ ಬಂದವರು ಕಲಿತಾರೆ ಅವೆಲ್ಲ ಅವು ಅವರ ಆಸಕ್ತಿಗಳ ಹಾದಿಯಲ್ಲಿ ನಾವು ಕೆಲಸನ ನಮ್ಮ ನಾವು ಇಡೀ ಅಂತಾರಾಷ್ಟ್ರೀಯವಾಗಿ ನಮ್ಮ ಆಸಕ್ತಿಗಳು ನಮ್ಮ ಹಾಗಾಗಿ ಅವರ ಕುಟುಂಬಕ್ಕೆ ಶಕ್ತಿಯನ್ನು ನಾವು ನಾಲ್ಕರಲ್ಲಿ ಪಾಠ್ಯ ಎಲ್ಲ ಕಲಿತೀವಿ ಹಿರಿಯ ಕಲಾವಿದರು ಸಾಹಿತಿಗಳು ಕೂಡ ಶಿವಪ್ರಸಾದರು ಮತ್ತು ಯೋಗಕಾರರಿಂದ ನಮ್ಮೆಲ್ಲರೂ ಕೂಡ ಭಾಳಷ್ಟು ನಮ್ಮ ಆಸೆಗೂ ಕೂಡ ಭಾಳಷ್ಟು ನಷ್ಟ ಆಗಿದೆ. ಭಾಳ ಕಮ್ಮಿ ಗೊತ್ತಿದೆ. ಒಳ್ಳೆಯ ಪೇಂಟರ್ ಕೂಡ ಅವರು ಅವರ ಪೇಂಟಿಂಗ್ಸ್ ಕೂಡ ಬೇರೆ ಬೇರೆ ವಿದೇಶಗಳಲ್ಲಿ ಕೂಡ ಭಾಳಷ್ಟು ಪ್ರಸಿದ್ಧರಾಗಿ ಹಾಗಾಗಿ ಕುಟುಂಬಕ್ಕೆ ಮತ್ತು ಹಾಸನೂ ಕೂಡ ಒಂದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಬರೆಸುವಂಥ ಒಂದು ಶಕ್ತಿಯನ್ನು ಕೂಡ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಸಂದರ್ಭ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ತಪಾಸಣೆ ಕಾರ್ಯಕ್ರಮ ಎಲ್ಲ ಕಲಾವಿದರು ಮತ್ತು ಹಾಸನ ಜನತೆಗಳಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಆಕಸ್ಮಿಕ ಆದರೆ ಸಾವಿನ ಸಂದರ್ಭದಲ್ಲಿ ಈ ಒಂದು ನೋಟ ಇದೆಯಲ್ಲ, ಅಪಾರ ಸಂಖ್ಯೆಯ ಬಂಧು ಮಿತ್ರರು, ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲರನ್ನು ಜೊತೆಗಿಟ್ಕೊಂಡು ವಿದಾಯ ಕೋರುವಂತಹದ್ದು ಅಪರೂಪದ ವ್ಯಕ್ತಿತ್ವ ಮತ್ತು ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಶಿವಪ್ರಸಾದ್ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನ ಕಳ್ಕೊಳ್ಳೋದ್ರೆ ಸೂಕ್ತವಾಗಿ ಹೇಳೋದಾದ್ರೆ ಶಿವಪ್ರಸಾದ್ ಅವರು ಅನೇಕ ಮುಖಗಳಿದ್ದವು. ಅವರು ಮೂಲತಃ ಬಂಡಾಯ ಪ್ರವೃತ್ತಿಯವರು ಮತ್ತು ಬಂಡಾಯದ ಬದುಕನ್ನು ಆಯ್ಕೆ ಮಾಡಿಕೊಂಡವರು. ಕಲೆಗಾಗಿ ತಮ್ಮ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದರು. ಬರೀ ಅವರು ಕಲೆಯ ಆರಾಧಕರು ಮಾತ್ರ ಆಗಿರಲಿಲ್ಲ, ಅದರ ಜೊತೆಯಲ್ಲಿ ಬಹಳ ಗಂಭೀರವಾದ, ತೀವ್ರವಾದ ಮತ್ತು ತಾರ್ಕಿಕವಾದ ಸಾಮಾಜಿಕ ಬದ್ಧತೆಯನ್ನು ಕೂಡ ಅವರು ಹೊಂದಿದ್ರು. ಈ ಸಮಾಜದ ಗುಣವನ್ನ ನಾವು ತಿಳಿಸಬೇಕಾದ ಅಗತ್ಯ ಇದೆ ಅನ್ನುವಂಥದ್ದು ಅವರ ಯೌವನದ ದಿನಗಳಲ್ಲಿ ಅದು ಸಾಬೀತಾಗಿತ್ತು. ಅವರು ಸರ್ಕಾರದ ವಿರುದ್ಧ ಸಮಾಜದ ಪರವಾಗಿ ನಡೆಸಿದಂತಹ ಸಾಮಾಜಿಕ ಹೋರಾಟಗಳು ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರೆದು ಇಡಬೇಕಾದಂತಹದ್ದು. ಈ ಸಂದರ್ಭದಲ್ಲಿ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಇಂತಹವರ ತ್ಯಾಗ ಮತ್ತು ಸ್ಮರಣೆಗಳನ್ನು ದಾಟಿಸಬೇಕಾದಂತ ಕರ್ತವ್ಯ ಮಾಡಬೇಕಾದಂತ ಅಗತ್ಯ ಇದೆ. ಈ ಕೆಲಸವನ್ನ ಇನ್ನು ಮುಂದೆ ಆದರೂ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಶಿವಪ್ರಸಾದ್ ಅವರು ವೈಯಕ್ತಿಕವಾದ ಇನ್ನೊಂದು ಮುಖ ಕೂಡ ಇತ್ತು. ಅಪಾರ ಪ್ರೀತಿಯವರ ಗೆಳೆಯ ಬಳಗ